ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತೊಂದು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಶನಿವಾರ ಸಂಜೆ ಸಮನಿ ಸ್ಕೂಲಿಂದ ಬೇಗ ಬರ್ತಾನೆ, ಆಫ್ ಡೇ ಇರುತ್ತೆ. ಸೊ ಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತು ಏರ್ ಕಟ್ ಮಾಡಿಸೋದಿತ್ತು. ಇನ್ನು ಬೇರೆ ದಿನದಲ್ಲಿ ಫ್ರೀನೇ ಇರಲ್ಲ, ಯಾಕೆಂದರೆ ಅವ್ನು ಬರೋದೇ ಲೇಟ್ ಆಗುತ್ತೆ, ಓದ್ಕೊ ಹೋಮ್ವರ್ಕ್ ಮಾಡು ಅಂತ. ಶನಿವಾರ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಇವತ್ತು ಕರ್ಕೊಂಡು ಬಂದಿದ್ದೇನೆ ಏರ್ ಕಟ್ ಮಾಡಿಸೋಣ ಅಂತೇಳಿ. ಹಾಗೆ ಇವತ್ತೊಂದು ಸರ್ಪ್ರೈಸ್ ಏನು ಅಂದರೆ ನಾವು ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಆದರೆ ಸಾಮಾನ್ಯ ಗೊತ್ತಿರಲಿಲ್ಲ ಅದು ನಾವು ಅಪ್ಪ ಅಮ್ಮ ಬಂದಿರೋದು. ಬರ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂನೂ ಇರಲಿಲ್ಲ. ನಾನು ಹೇಳಿರಲಿಲ್ಲ ಅವ್ನಿಗೆ, ಯಾಕೆಂದರೆ ಸ್ಕೂಲ್ಗೆ ಹೋಗಿದ್ದ. ಸೊ ಅವಾಗ ಬೆಳಿಗ್ಗೆ ನಾವು ಅಮ್ಮ ಹೇಳಿದ್ರು ಬರ್ತೀನಿ ಸಂಜೆಗೆ ಅಂತ. ಇನ್ನು ಅವ್ನು ಮಲ್ಕೊಂಡಿದ್ದಾಗ ನಾನು ಆಟೋ ಬುಕ್ ಮಾಡಿಕೊಟ್ಟೆ. ಆಟೋ ಬುಕ್ ಮಾಡಿದ ಮೇಲೆ ಎಬ್ಬಿಸ್ಕೊಂಡು ಅವ್ನು ಹೇರ್ ಕಟ್ಗೆ ಅಂತ ಕರ್ಕೊಂಡೋದೆ. ಕೀನ ನನ್ನ ನೇಬರ್ ಹತ್ರ ಕೊಟ್ಟು ನೀವು ಬಂದು ಇರಿ, ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಅಷ್ಟರಲ್ಲಿ ಅಂತೇಳಿ ಹೋದೆ. ಸೊ ಅವ್ನಿಗೊಂದು ಸಣ್ಣ ಐಡಿಯಾನೂ ಕೂಡ ಇರಲಿಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ. ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೀವೇ ನೋಡಿ. ಯಾಕೆಂದರೆ ಈಗ ಯಾರಿಗೇ ಆಗಲಿ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಖುಷಿ ವಿಷಯ ನಡೆದ್ಬಿಟ್ರೆ ಅದು ಅವ್ರ ಎಕ್ಸ್ಪ್ರೆಷನ್ನೇ ಒಂಥರ ಬದಲಾಗಿರುತ್ತೆ. ಸೊ ನೀವೇ ನೋಡಿ ಅವ್ನು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ. ನನಗೆ ಈ ರೀತಿ ಸಣ್ಣ ಸಣ್ಣ ವಿಷಯಗಳು ಸರ್ಪ್ರೈಸ್ ಆಗಿಡೋದು, ಸಣ್ಣ ಸಣ್ಣ ವಿಷಯಗಳಾದರೆ ಜಾಸ್ತಿ ಖುಷಿ ಕೊಡುತ್ತೆ. ನಮ್ಮ ಮನೆಗಲ್ಲ ಅನಿಸ್ತು, ಯಾರೋ ಬಂದಿರ್ತಾರೆ. ಸರ್ಪ್ರೈಸು ಹೆಂಗೆ ಸರ್ಪ್ರೈಸ್? ಫೋನ್ ಇತ್ತಕ್ಕ, ಇದೇ ಕಟಿಂಗ್ ಮಾಡಿಸ್ಕೊಂಡು ಅಲ್ಗಾರ ಹೋಯ್ತದೆ ನೋಡಿ. ಗೀಸರ ನೋಡಿ, ಗೀಸರ್ ಆನ್ ಮಾಡಕ್ಕ. ಈ ಅದೇ ಅವಾಗ ಹೆಂಗ್ ಬಂದ್ರು, ಇದೇನಾ ಹೆಂಗ್ ಬಂದ್ರಿ ಅಂತ. ಸೊ ಸಾಮಾನ್ಯಕ್ಕೆ ಒಂದು ಸಣ್ಣ ಕ್ಲೂನು ಇಲ್ಲದೆ ಇರೋದ್ರಿಂದ ಅವ್ನಿಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿತ್ತು. ಅವ್ನಿಗೆ ಐಡಿಯಾನೂ ಇಲ್ಲ, ಹಿಂಗೆ ಬಂದ್ಬಿಟ್ರಪ್ಪ ಇವರು ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟಿದ್ದಾರಲ್ಲ ಅಂತ. ಹೊರಗಡೆ ಸ್ಲಿಪ್ಪರ್ ನೋಡಿ ಶಾಕ್ ಆಗ್ಬಿಟ್ಟ, ಇದೇನು ಇದು ಅಪ್ಪ ಅವನ ಥರನೇ ಸ್ಲಿಪ್ಪರ್ ಇದೆಯಲ್ಲ ಅಂತ. ನಾನೇನೋ ಪಕ್ಕದ ಮನೆಯವ್ರು ಬಂದಿದ್ದಾರೆ ಪಾಪ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಅಮ್ಮ ಬರ್ತಾ ಸಾಮಾನ್ಯಗೆ ಅಂತ ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಎತ್ತಿಟ್ಟು ನಾನು ಅವ್ರು ಬಂದಿದ್ದಾರೆ ಅಂತ ಸಾಮಾನ್ಯ ಹೇರ್ ಕಟ್ ಮಾಡಿಸ್ಕೊಂಬರ್ಬೇಕಾದ್ರೆ ಸ್ವಲ್ಪ ಚೂರುಮುರಿ ಎಲ್ಲ ತೊಗೊಂಬಂದಿದ್ದೆ. ಸೊ ಅದೆಲ್ಲ ತಿಂದು ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡಿದು ಚೆನ್ನಾಗಿ ಟಿ ವಿ ಎಲ್ಲ ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಹಸ್ಬೆಂಡ್ ಬರ್ತಾ ಸ್ವಲ್ಪ ಮಾರ್ಕೆಟಿಂದ ಹೂವು ತರಕಾರಿ ಎಲ್ಲ ತೊಗೊಂಬಂದಿದ್ರು ಅವ್ರು ಕೂಡ. ಸೊ ಅದನ್ನೆಲ್ಲನೂ ಎತ್ತಿಡ್ತಾ ಇದ್ದೀನಿ. ಇವತ್ತೇನು ಅಂದರೆ ಸಂಜೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಅನಿಸ್ತು. ಕೆಲಸ ಮಾಡಿ ಸುಸ್ತಾಗಿಲ್ಲ, ಆದರೆ ಅಮ್ಮ ಅದು ಇದು ಅಂತೆಲ್ಲ ತೊಗೊಬಂದಿದ್ರು, ಅದೆಲ್ಲನೂ ಜಾಗಕ್ಕೆ ಸೇರಿಸೋದು. ಹಂಗೆ ಹಸ್ಬೆಂಡ್ ಕೂಡ ತರಕಾರಿಗಳೆಲ್ಲ ತಂದಿದ್ರು, ಅದೆಲ್ಲನೂ ಅದ್ರ ಜಾಗಕ್ಕೆ ಇಡೋದು. ಸೊ ಇದೆಲ್ಲನೂ ಮಾಡೋಷ್ಟು ಸ್ವಲ್ಪ ಲೇಟೇ ಆಯಿತು. ಇನ್ನು ಕುಂಬಳಕಾಯಿ ತಂದಿದ್ರು ಹಸ್ಬೆಂಡ್ ಬರ್ತಾ ಮಾರ್ಕೆಟಿಂದ. ಅದು ಸ್ವಲ್ಪ ಇನ್ನೂ ಎಳೆಕಾಯಿ ಥರ ಇತ್ತು, ಹಾಗಾಗಿ ಜಾಸ್ತಿ ದಿನ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಆವತ್ತೇ ನಾನು ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಾಮಾನ್ಯ ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ. ಆದರೆ ಅವ್ನಿಗೆ ಹೊಡಿಯೋಕ್ಕೆ ಬಂದಿಲ್ಲ, ಅದನ್ನು ಸುಮ್ಮನೆ ಮುಟ್ಟಿಸ್ತಾವನೆ ಹೊಸ್ಲಿಗೆ ಹೊಡಿಯಪ್ಪ ಅಂತಂದರೆ. ಆಮೇಲೆ ಹಸ್ಬೆಂಡ್ ಹೊಡ್ಕೊಟ್ರು. ಸೊ ನನಗೆ ಈ ಥರ ಹಸಿರು ಕಲರ್ ಕುಂಬಳಕಾಯಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಸಖತ್ ಇಷ್ಟ ಆಗುತ್ತೆ. ಇದರಲ್ಲಿ ಕೆಂಪು ಕಲರ್ ಬರುತ್ತಲ್ಲ, ಆ ಕುಂಬಳಕಾಯಿ ನನಗೇನೋ ಅಷ್ಟು ಇಷ್ಟ ಆಗೋಲ್ಲ, ಅದು ಹಸಿರು ಕಲರೇ ಇರಬೇಕು. ಇನ್ನು ಫಟಾಫಟ್ ಅಂತ ಅಡುಗೆ ಮಾಡಿಬಿಡೋಣ ಅಂತೇಳಿ ನಾನು ಮಾಡ್ಕೊಂಡು ಹಿಟ್ಟೆಲ್ಲ ಕಲಸಿ ಇಡ್ತಾಯಿದ್ದೆ. ಮತ್ತು ಯಾವಾಗಲೇ ಅಮ್ಮರ ಮನೆಗೆ ಹೋದರೂ ರೊಟ್ಟಿ ಏನಾದರೂ ಬೇಕು ಅಂದರೆ ಅಮ್ಮನೇ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಯಾರೂ ರೊಟ್ಟಿ ಎಲ್ಲ ಮಾಡಿಕೊಡಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಅವ್ರಿಗೆ ಯಾರೂ ಕೂರಿಸ್ಬಿಟ್ಟು ರೊಟ್ಟಿಯೆಲ್ಲ ಮಾಡಿಕೊಡು ಅಂಥದ್ದು ನಾನು ನೋಡೇ ಇಲ್ಲ. ಹಾಗಾಗಿ ಇವತ್ತು ನಾನೇ ಕಂಪ್ಲೀಟಾಗಿ ರೊಟ್ಟಿಯೆಲ್ಲ ಮಾಡಿಕೊಡೋಣ, ಯಾವಾಗಲೂ ಅವರೇ ಮಾಡ್ಕೊಂಡು ತಿಂತಾ ಇರ್ತಾರಲ್ಲ ಅಂಥೇಳಿ ಇವತ್ತು ಕಂಪ್ಲೀಟಾಗಿ ಅಡುಗೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಕುಂಬಳಕಾಯಿ ಪಲ್ಯ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ, ಯಾಕೆಂದರೆ ಅದು ಬೇಗ ಬೆಂದೋಗುತ್ತೆ, ಬೇಯಿಸಬೇಕು ಅಂತ ಏನಿಲ್ಲ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾದಿದ್ದಕ್ಕೆ ಸಾಸಿವೆ, ಅದ್ರ ಜೊತೆಗೆ ಬೇಕು ಅಂದರೆ ಒಂದು 1/4 ಸ್ಪೂನಷ್ಟು ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಯಾಕೆಂದರೆ ಸಿಹಿ ಕುಂಬಳ ಅಲ್ವಾ, ಸ್ವಲ್ಪ ಸ್ವೀಟ್ ಅಂತ ಅನಿಸ್ಬೋದೇನು. ಹಾಗಾಗಿ ಒಂದು 3-4 ಹಸಿರು ಮೆಣಸಿನ್ಕಾಯಿ ಖಾರದ್ದು, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ಕೆಲವರು ಕುಂಬಳಕಾಯಿ ಪಲ್ಯ ಜೊತೆಗೆ ಟೊಮೊಟೊ ಹಾಕಲ್ಲ, ಬಟ್ ನಾನು ಹಾಕ್ತೀನಿ, ನನಗೆ ಅದು ಫ್ಲೇವರ್ ಇಷ್ಟ ಆಗುತ್ತೆ. ನಾನು ಎಲ್ಲ ಪಲ್ಯಗೂ ಟೊಮೊಟೊ ಹಾಕ್ತೀನಿ. ನನಗೆ ಅದೇ ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಅದು ಈ ಥರ ಪಲ್ಯಗಳಿಗೆ ಟೊಮೊಟೊ ಹಾಕ್ದಾಗೆಲ್ಲ ನೆನಪಾಗುತ್ತೆ ಆ ಕಮೆಂಟು. ಅಂದರೆ ನೀವು ಪಲ್ಯಕ್ಕೂ ಟೊಮೊಟೊ ಹಾಕ್ತೀರಾ, ಸೊಪ್ಪು ಪಲ್ಯಕ್ಕೂ, ಆಲೂಗಡ್ಡೆ ಪಲ್ಯಕ್ಕೂ ಟೊಮೊಟೊ ಹಾಕ್ತೀರಾ ಅಂತ. ನಾನು ಏನೇ ಪಲ್ಯಗಳು ಮಾಡಿದ್ರೂ ಟೊಮೊಟೊ ಹಣ್ಣು ಬಳಸ್ತೀನಿ, ಒಂದಾದರೂ ಹಾಕ್ತೀನಿ. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ. ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು,
ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನು ಅಕ್ಕಿ ರೊಟ್ಟಿ ಜೊತೆಗಂತೂ ಒಂದು ಬೆಸ್ಟ್ ಕಾಂಬಿನೇಷನು. ನಾನು ಮಾಡೋದು ಸೌಟಲ್ಲಿ ಹಾಕ್ತೀನಿ, ನಮ್ಮಮ್ಮ ಮಾಡೋದಾದರೆ ಕೈಯಲ್ಲಿ ಬಳಿತಾರೆ. ನಾನು ಬಳ್ಕೊಡ್ತೀನಿ ಅಂದರು, ಆದರೆ ಯಾವಾಗಲೂ ಅವರೇ ಮಾಡ್ತಾ ಇರ್ತಾರಲ್ಲ ಅಂತೇಳಿ ಇವತ್ತು ನೀನು ಆರಾಮಾಗಿ ಕೂತ್ಕೊಂಡು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ರೊಟ್ಟಿ ಮಾಡಿಕೊಟ್ಟೆ. ಇನ್ನು ನೈಟ್ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಬೆಳಿಗ್ಗೆಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಮ್ಗೆ ಸ್ವಲ್ಪ ಕೆಲಸ ಇತ್ತು, ಕಿಮ್ಸ್ ಕಡೆ ಹೋಗಿ ಬರಬೇಕಿತ್ತು, ಹಾಗಾಗಿ ವ್ಲಾಗ್ ಕಂಟಿನ್ಯೂ. ಸೊ ಇವತ್ತು ನಮ್ಮ ಅಮ್ಮನ ಜೊತೆ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಿರೋದು. ಹೆಂಗೆ ಇರ್ತದೆ ಅಂತ ಕೇಳ್ತೀನಿ. ಮಾಮೂಲಿ ಟ್ರೈನಲ್ಲಿ ಹೋಗಿದೆ ತಾನೇ, ಇದು ಹಾಗೆ ಇರ್ತದೆ. ಅದು ಸ್ವಲ್ಪ ಎ ಸಿ ಎಲ್ಲ ಹಾಕಿ ಸ್ವಲ್ಪ ಮಾಡರ್ನ್ ಆಗಿರ್ತದೆ ಅಷ್ಟೇ. ಇವಾಗ ನಾವು ಕಿಮ್ಸ್ ಹಾಸ್ಪಿಟಲ್ ಹತ್ರ ಹೋಗಬೇಕು, ಅದಕ್ಕೆ ಮೆಟ್ರೋದಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಇವಾಗ ಇನ್ನೂ 6 ನಿಮಿಷ ಐತೆ, ಮೆಟ್ರೋ ಬಂದಿಲ್ಲ. ಫಸ್ಟ್ ಟೈಮ್ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇರೋದು. ಸಾಮಾನ್ಯ ಇದೆಲ್ಲ ನೋಡಿದ್ರೆ ಅಷ್ಟೇ ಏನು ಬಡ್ಕೊಂಬಿಡ್ತಾನೆ. ಇನ್ನೊಂದು ಅವರ್ ಇದ್ದರೆ ಅವನು ಬರೋನು, ಕರ್ಕೊಬರ್ಬೋದಿತ್ತು. ನಾನು ಬಿಟ್ಬಿಟ್ಟು ಹೋಗಿದ್ದೀರಾ ಮೆಟ್ರೋದಲ್ಲಿ ಏನು ಶುರು ಮಾಡಿಬಿಡ್ತಾನೆ. ನೋಡೋಣ. ನಾವು ಕಿಮ್ಸ್ ಹಾಸ್ಪಿಟಲ್ ಹತ್ರ ಹೋಗಬೇಕಿತ್ತು, ಹಾಗಾಗಿ ಇವತ್ತು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮನ್ನ ಮೆಟ್ರೋದಲ್ಲೇ ಕರ್ಕೊಂಡು ಬಂದೆ. ಗಾಡಿ ಮೆಟ್ರೋ ಹತ್ರ ನಿಲ್ಲಿಸ್ಬಿಟ್ಟು, ಯಾಕಂದ್ರೆ ಅವ್ರು ಒಂದು ಸತಿನೂ ಮೆಟ್ರೋದಲ್ಲಿ ಹೋಗೇ ಇರಲಿಲ್ಲ. ಹಾಗಾಗಿ ಸರಿ ಇವತ್ತು ಹೆಂಗಿರೋ ಆಪ್ಷನ್ ಸಿಕ್ಕಿದೆ ಅಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಇವತ್ತು ಭಾನುವಾರ ಆಗಿದ್ದರಿಂದ ಸಮನ್ಯು ಅಬಾಕಸ್ ಕ್ಲಾಸ್ಗೆ ಹೋಗಿದ್ದೆ, ಹಾಗಾಗಿ ನಾವಿಬ್ಬರೇ ಹೋಗಿ ಬಂದುಬಿಟ್ವಿ. ಹಸ್ಬೆಂಡ್ ಮತ್ತು ಸಮನ್ಯು ಎಲ್ಲ ಮನೆಗೆ ಬಂದಮೇಲೆ ಅಮ್ಮ ಹಣ್ಣುಗಳೆಲ್ಲ ತಂದಿದ್ರಲ್ಲ, ಸೊ ಇವು ಫ್ರೂಟ್ ಕಸ್ಟರ್ಡ್ ಮಾಡಿ ಇಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಪೈನಾಪಲ್ ಫ್ಲೇವರ್ಗೆ ಅಂತ, ಯಾಕೆಂದರೆ ನಾವು ಇಲ್ಲೆಲ್ಲ ಹಣ್ಣುಗಳನ್ನೂ ಬಳಸ್ತೀವಲ್ವ, ಹಾಗಾಗಿ ವೆನಿಲಾ ಫ್ಲೇವರ್ ಯೂಸ್ ಮಾಡಿದಾಗ ಅದು ಸ್ವಲ್ಪ ಐಸ್ ಕ್ರೀಮ್ ಥರ ನಮಗೆ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ನೀವು ಯಾವ್ದಾದ್ರು ಫ್ಲೇವರ್ ಇದ್ದರೆ ಹಾಕೋಬೋದು. ಅದನ್ನು ಒಂದು ಕಪ್ಪಲ್ಲಿ 1-2 ಸ್ಪೂನಷ್ಟು ಫಸ್ಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಡೈರೆಕ್ಟಾಗಿ ನಾವು ಇದನ್ನು ಹಾಲಿಗೆ ಮಿಕ್ಸ್ ಮಾಡಿಬಿಟ್ರೆ, ಕುದಿತಾರೋ ಹಾಲಿಗೆ ಹಾಕಿದ್ರೆ ಹಾಲಲ್ಲಿ ಗಟ್ಟಿ ಆಗಿಬಿಡುತ್ತೆ, ಮತ್ತು ಅದು ಉಂಡೆ ಉಂಡೆ ಆಗುತ್ತೆ, ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಫಸ್ಟ್ ಇದನ್ನು ಇಲ್ಲಿ ಲಿಕ್ವಿಡ್ ಥರ ಮಾಡಿಕೊಂಡು ಆ ಗಂಟೆಲ್ಲ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು, ಅದಾದಮೇಲೆ ಇನ್ನೊಂದು ಕಡೆ ನಾನು ಸ್ಟವ್ ಮೇಲೆ ಹಾಲು ಇಟ್ಕೊಂಡಿದ್ದೆ. ಒಂದು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕು ನಿಮಗೆ ಸ್ವೀಟ್ ನೋಡಿಕೊಂಡು ಸಕ್ಕರೆ ಕೂಡ ಸೇರಿಸ್ಕೊಬೇಕು. ಸಕ್ಕರೆ ಸೇರಿಸಿ ಹಾಲನ್ನ ಕಾಯಕ್ಕಿಟ್ಟಿರಬೇಕು. ಆ ಕಾಯ್ತಾ ಇರೋ ಹಾಲಿಗೆ ನಾನು ಇದೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಗಂಟಿಲ್ದಂಗೆ, ಈ ಮಿಕ್ಸ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ತಿರುಗಿಸ್ಬೇಕು. ಸ್ವಲ್ಪನೂ ಗಂಟಾಗಬಾರ್ದು, ಕೈ ಬಿಡಬಾರ್ದು, ಗಟ್ಟಿ ಆಗುತ್ತೆ. ಅದು ನಮಗೆ ಆ ಫಾರ್ಮ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಇದು ಗಟ್ಟಿ ಆಗಿದೆ ಅಂತೇಳಿ. ಸೊ ಆವಾಗ ನಾವು ಇಳಿಸ್ಕೊಂಡ್ರೆ ಸಾಕು. ಈಗ ನೋಡಿ ಹಾಲು ಕಾಯ್ತಾ ಇದೆ ಅಂದಾಗ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ವಿ ಕಸ್ಟರ್ಡ್ ಪೌಡರ್ದು, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅಂದರೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ ಅನ್ನೋದು ಒಂದೇ ರೀಸನ್ನು. ಈ ಥರ ಮಿಕ್ಸ್ ಮಾಡಿ ಹಾಕೋಬೇಕಷ್ಟೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಕೈ ಬಿಡಬಾರ್ದು. ಅದು ಚೆನ್ನಾಗಿ ತಿರುಗಿಸಿ ಕೊನೆಗೆ ಗಟ್ಟಿಗೆ ಆಗ್ತಿದೆ ಅಂದಾಗ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಫ್ರಿಜ್ಗೆ ಇಟ್ಬಿಟ್ರೂ ಆಗುತ್ತೆ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಹಣ್ಣುಗಳು ಯಾವ್ಯಾವ ಹಣ್ಣು ಇರುತ್ತೆ ಅದೆಲ್ಲನೂ ಸೇರಿಸ್ಕೋಬೋದು. ನಾನಿಲ್ಲಿ ದಾಳಿಂಬೆ ಹಣ್ಣು ಮತ್ತು ಮಾವಿನ ಹಣ್ಣು, ಆ್ಯಪಲ್ಲು ಮತ್ತು ಬಾಳೆಹಣ್ಣು ಮತ್ತು ಸ್ವಲ್ಪ ಪರಂಗಿ ಹಣ್ಣಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಹಣ್ಣುಗಳು ಹಾಕೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತುಂಬಾ ರುಚಿ ಅಂತ ಅನಿಸುತ್ತೆ. ಸೊ ಈ ಥರ ಏನಾದ್ರು ಹಣ್ಣುಗಳಿದ್ದಾಗ 1-2 3 ಹಣ್ಣಿದ್ದಾಗ ಮಾಡಿಕೊಂಡ್ರೆ ಮನೆಯವರೆಲ್ಲ ತಿನ್ನೋಷ್ಟು ಕಸ್ಟರ್ಡ್ ಆಗುತ್ತೆ. ಸೊ ಇಲ್ಲಿ ನಾನು 1 ಮಾವಿನ ಹಣ್ಣು ತೊಗೊಂಡಿದ್ದೀನಿ, 1 ಆ್ಯಪಲ್ಲು, 1 ದಾಳಿಂಬೆ, 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಪಪ್ಪಾಯ ಇತ್ತು, ಪರಂಗಿ ಹಣ್ಣು ಕೂಡ ತೊಗೊಂಡಿದ್ದೀನಿ. ಅದೆಲ್ಲನೂ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಣ್ಣು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಒಂದು ದಪ್ಪ ಕಟ್ ಮಾಡೋದು, ಒಂದು ರೌಂಡಕ್ಕೆ, ಒಂದು ಸಣ್ಣಕ್ಕೆ ಆ ಥರ ಮಾಡ್ಕೋಬಾರ್ದು. ಈಗ ಏನು ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ ನೋಡಿ, ಈ ಥರ ಕೆನೆ ಆಗಿ ಅದು ಕಂಪ್ಲೀಟಾಗಿ ತಣ್ಣಗಾಗಿ ಗಟ್ಟಿಗಾಗಿದೆ. ಸೊ ಈ ಅಳತೆನಲ್ಲೇ ಇರಬೇಕು. ಈಗ ಇದನ್ನು ನಾವು ಸರ್ವ್ ಅಂದರೆ ಹಣ್ಣುಗಳು ಹಾಕಿ ಇನ್ನೊಂದು 2 ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಡೆಸರ್ಟ್ ಇದು. ಸೊ ಇವಾಗ ಹಣ್ಣುಗಳನ್ನೆಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಅಷ್ಟೇ. ಇನ್ನು ನಾನು ಅಂದ್ಕೊಂಡೆ ಇವತ್ತು ಫುಲ್ ಡೇ ವ್ಲಾಗ್ ಮಾಡ್ಬೋದು ಅಂತೇಳಿ, ಆದರೆ ನನಗೆ ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ. ಸ್ವಲ್ಪ ಅಲ್ಲಿ ಹೋಗಿ ಓಡಾಡೋದೇ ಸುಸ್ತಾದಂಗೆ ಆಯಿತು. ನಾನು ಅವ್ರಿಗಿತ್ತಿಯವರ ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಒಂದು ಮೈನರ್ ಸರ್ಜರಿ ಇತ್ತು, ಹಾಗಾಗಿ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು. ಸೊ ಅವ್ರನ್ನ ನೋಡ್ಕೊಂಬರೋಣ ಅಂತೇಳಿ ನಾವು ಕಿಮ್ಸ್ಗೆ ಹೋಗಿದ್ದು. ಇವಾಗ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಚೌಡಣ್ಣ ಅವ್ರ ವೈಫು ಜಯಶ್ರೀ ಅಂತ ಹೇಳ್ತೀನಲ್ಲ, ನನ್ನ ಅವ್ರಿಗಿತ್ತು, ಅವ್ರ ಅಪ್ಪಂಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ನೋಡ್ಕೊಂಬರೋಣ ಅಂತೇಳಿ ಕಿಮ್ಸ್ಗೆ ಹೋಗಿ ನೋಡಿಕೊಂಡು ಮನೆಗೆ ಬಂದು ಈ ಫ್ರೂಟ್ ಕಸ್ಟರ್ಡ್ ಎಲ್ಲ ಮಾಡಿಟ್ಟು ಅಡುಗೆ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ 2:30 ಆಗೇ ಹೋಯಿತು. ಸೊ ಅದಾದ್ಮೇಲೆ ಮತ್ತೆ ನಾನೇನು ವ್ಲಾಗ್ ಕಂಟಿನ್ಯೂನೇ ಮಾಡಲಿಲ್ಲ. ನಾನು ಅಂದ್ಕೊತೀನಿ ಫುಲ್ ಡೇ ವ್ಲಾಗ್ಗಳನ್ನ ಮಾಡಬೇಕು ಅಂತ,
ಆದರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂದ್ಕೊಂಡಿದ್ದು ನಾನು ಮರ್ತೇ ಬಿಟ್ಟಿರ್ತೀನಿ, ಅಯ್ಯೋ ನಾನು ವ್ಲಾಗ್ ಮಾಡಬೇಕಲ್ವ ಅನ್ನೋದನ್ನೇ ನಾನು ಮರ್ತುಬಿಡ್ತೀನಿ. ಇನ್ನು ಮಧ್ಯಾಹ್ನ ಅಡುಗೆಗೆ ಇವತ್ತು ಚಿಕನ್ ಸಾರು ಮಾಡಿದ್ದೆ. ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಬೇರೆ ಏನೂ ಮಾಡಲಿಲ್ಲ, ಯಾಕೆಂದರೆ ಬಂದಿದ್ದೆ ಲೇಟ್ ಆಗಿಬಿಟ್ಟಿತ್ತು ನಾವು ಹಾಸ್ಪಿಟಲಿಂದ. ಹಾಗಾಗಿ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡಿ ಊಟ ಮಾಡಿದ್ವಿ. ಇನ್ನು ಊಟ ಆದಮೇಲೆ ಡೆಸರ್ಟ್ ಆಲ್ರೆಡಿ ನಾನು ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಕಸ್ಟರ್ಡ್ನ ಅಲ್ಲೇ ಮಾಡಿ ಅಲ್ಲೇ ತಿನ್ನೋದಕ್ಕಿಂತ ನೀವು ಎಷ್ಟೊತ್ತು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಅದು ತುಂಬಾ ರುಚಿಯಾಗಿರುತ್ತೆ. ಸೊ ಆ ಕಸ್ಟರ್ಡ್ ಎಲ್ಲ ತಿಂದು ನಮ್ಮ ದಿನ ಮುಗಿಸಿದ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ದಿನದಲ್ಲಿ, ನನ್ನ ಲೈಫ್ನಲ್ಲಿ ನಡೆಯೋ ಒಂದು ದಿನನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ನಿಮಗೆಲ್ಲ ವ್ಲಾಗ್ ಇಷ್ಟ ಆಗ್ತಿದೆ ಅಂತೇಳಿ. ಆ್ಯಂಡ್ ಕಸ್ಟರ್ಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಇದು ನೋಡ್ತಾರೆ ತಿನ್ನಬೇಕು ಅನಿಸ್ತಿದೆ ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.